ತಮಿಳುನಾಡಿನಲ್ಲಿ ಸರ್ಕಾರ ಹಾಗೂ ರಾಜ್ಯಪಾಲರ ಮಧ್ಯೆ ಸಂಘರ್ಷ ಶುರುವಾಗಿದೆ. ವಿಧಾನಸಭೆಯಲ್ಲಿ ಸಾಂಪ್ರದಾಯಿಕ ಭಾಷಣ ಮಾಡದೆ ನಿರ್ಗಮಿಸಿದ್ದಾರೆ ಅಲ್ಲಿನ ಗವರ್ನರ್. ರಾಷ್ಟ್ರಗೀತೆ ನುಡಿಸ್ತಿಲ್ಲ ಇಲ್ಲಿ ಅಂತ ಭಾಷಣವನ್ನು ಮಾಡದೇನೆ ರಾಜ್ಯಪಾಲರು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಕೇವಲ 3 ನಿಮಿಷಗಳ ಕಾಲ ಹಾಜರಿದ್ದು ರಾಜ್ಯಪಾಲರು ವಿಧಾನಸಭೆಯಿಂದ ಅಲ್ಲಿ ನಿರ್ಗಮಿಸಿದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಅಲ್ಲಿನ ರಾಜ್ಯಪಾಲರಾಗಿರ್ತಕ್ಕಂಥ RN ರವಿ ಅವರು. ವಿಧಾನಸಭೆಯಲ್ಲಿ ತಮಿಳುನಾಡಿನ ನಾಡಗೀತೆ ತಮಿಳ್ ತಾಯಿ ಒಜುತು ನುಡಿಸಿದ್ರು. ತಮಿಳುನಾಡು ನಾಡಗೀತೆ ಅಲ್ಲಿ ನುಡಿಸ್ತಾರೆ, ರಾಷ್ಟ್ರಗೀತೆ ನುಡಿಸ್ಲಿಲ್ಲ ಅಲ್ಲಿ. ರಾಷ್ಟ್ರಗೀತೆ ನುಡಿಸಿ ಅಂತ ನಾನು ಒತ್ತಾಯ ಮಾಡಿದ್ರು ಕೂಡ, ಅಂದರೆ ರಾಜ್ಯಪಾಲರಾಗಿ ರವಿಯವರು ಒತ್ತಾಯ ಮಾಡಿದ್ರು ಕೂಡ ಅದನ್ನು ನುಡಿಸಲಿಲ್ಲ ಇಲ್ಲಿ ಅಂಥೇಳಿ ರಾಜ್ಯಪಾಲರು ಆರೋಪಿಸಿದ್ದಾರೆ. ತಮಿಳುನಾಡು ರಾಜಭವನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತೇನಾಯಿತು, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮ ಮೂಲಭೂತ ಕರ್ತವ್ಯ. ರಾಜ್ಯಪಾಲರ ಭಾಷಣದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ರಾಷ್ಟ್ರಗೀತೆ ನುಡಿಸಲಾಗುತ್ತೆ. ಆದರೆ ತಮಿಳುನಾಡು ವಿಧಾನಸಭೆಯಲ್ಲಿ ತಮಿಳು ನಾಡಗೀತೆ ಮಾತ್ರ ನುಡಿಸಿದ್ದಾರೆ ಇಲ್ಲಿ. ರಾಜ್ಯಪಾಲರು ಸದನದ ಸಾಂವಿಧಾನಿಕ ಕರ್ತವ್ಯವನ್ನು ನೆನಪಿಸಿ ಮನವಿ ಮಾಡಿಕೊಂಡ್ರೂ ಕೂಡ ನಿರಾಕರಿಸಿಬಿಡ್ತಾರೆ. ಇದು ತೀವ್ರ ಕಳವಳಕಾರಿ ವಿಷಯವಾಗಿದೆ ಅಂತ ಹೇಳಿ ರಾಜ್ಯಪಾಲರು ಇಲ್ಲಿ ಆರೋಪ ಮಾಡಿದ್ದಾರೆ.